ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಬಿಳಿ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ. ಸಪ್ಪೆ ಒಬ್ಬಟ್ಟು ಇದು ಮದುವೆಯಲ್ಲೂ ಕೂಡ ಮಾಡಿರ್ತಾರೆ, ನೋಡಿರ್ತೀರ ನೀವು. ಇದ್ರ ಜೊತೆ ಅವರೆಕಾಯಿ ಸೀಸನ್ನಲ್ಲಿ ಅವರೆಕಾಯಿ ಗ್ರೇವಿ ಕೂಡ ಮಾಡ್ತಾರೆ. ಸೊ ಅದನ್ನು ಇವತ್ತು ನಾನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಮುಂಚೆ ನಾವು ಹಿಟ್ಟು ಕಲಿಸ್ಕೊಂಡ್ಬಿಡೋಣ. ನಾನು ಒಂದು ಬೋಲಷ್ಟು ಮೈದಾನ ತೊಗೊಂಡಿದ್ದೀನಿ. ಮೈದಾ ಬೇಡ ಅಂದರೆ ನಾವು ಗೋಧಿ ಹಿಟ್ಟು ಕೂಡ ನಾವು ತೊಗೊಂಡು ಮಾಡ್ಕೋಬೋದು. ಆದರೆ ಇದು ಬಿಳಿ ಹೋಳಿಗೆ ಅಂದಿದ್ದಕ್ಕೆ ನಮಗೆ ಮೈದಾದಲ್ಲಿ ಮಾಡಿದ್ರೆ ಚೆನ್ನಾಗಿ ಬಿಳಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ನಮಗೆ ಉಪ್ಪು ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ತುಂಬ ಗಟ್ಟಿಗೂ ಇರಬಾರ್ದು ಹಿಟ್ಟು, ಸ್ವಲ್ಪ ಸಾಫ್ಟಾಗಿ ಇರಬೇಕು ನಮಗೆ. ರೀತಿ ನಾವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಮತ್ತು ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೊಂಡು ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಎಣ್ಣೆ ಕೂಡ ಹಾಕ್ಕೋಬೋದು. ರೀತಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಮುಚ್ಚಿಡ್ತೀನಿ. ಎಷ್ಟು ಚೆನ್ನಾಗಿ ನಮಗೆ ಹಿಟ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ಲಟ್ಸೋಕ್ಕೆ ನೀಟಾಗಿ ಬರುತ್ತೆ ಇದು. ಇದನ್ನು ಮುಚ್ಚಿಡ್ತೀನಿ. ಅಲ್ಲಿವರೆಗೂ ನಾವು ಸಪ್ಪೆ ಹೋಳಿಗೆಗೆ ಹೂರಣ ಮಾಡ್ಕೊಳ್ಳೋಣ. ಸೊ ನಾನು 1 ಪಾವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಪಾವು ಅಂದರೆ 1/4 kg ಹಿಟ್ಟು. ಇದಕ್ಕೆ ನಾನು 2 ಲೋಟ ನೀರು ಹಾಕೋತೀನಿ. ನಿಮ್ಮ ಹತ್ರ ಪಾವು ಇಲ್ಲಾಂದರೆ ನೀವು ಯಾವ ಲೋಟದಲ್ಲಿ ಹಿಟ್ಟು ತೊಗೊತೀರೋ ಅದೇ ಲೋಟನ ನೀರು ಹಾಕ್ಕೊಳ್ಳಿ. ಈ ರೀತಿ 2 ಲೋಟ ನೀರು ಹಾಕೋತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ನೀರು ಕುದಿಬೇಕು. ಸೊ ನೀರು ಕುದೀತಾ ಇದೆ. ಈಗ ಗ್ಯಾಸ್ ಕಮ್ಮಿ ಮಾಡಿಕೊಂಡು ಈಗ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕಮ್ಮಿ ಉರಿಯಲ್ಲೇ ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪನೂ ನಮಗೆ ಗಂಟು ಹಾಕ್ತೀರಾ ಈ ರೀತಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾಕು, ಅಷ್ಟು ಕಲಿಸ್ಕೊಂಡ್ರೆಲ್ಲ ನೀಟಾಗಿ ಬಂದಿದೆ, ಗಂಟೇನಾಗಿಲ್ಲ. ಈಗ ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಸೊ ಒಂದು 2 ನಿಮಿಷ ಮುಚ್ಚಿಟ್ಟಿದೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಗಿದೆ ಇದು. ಸ್ವಲ್ಪ ತಣ್ಣಗಾಗೋಕ್ಕೆ ಇಡಬೇಕು. ಸೊ ಇದರ ಮುಚ್ಚೆ ಇಡಬೇಕು, ಒಣಗಬಾರ್ದು. ತೆಗೆದೇ ಇಟ್ಟರೆ ತಣ್ಣಗಾಗೋಕ್ಕೆ ಒಣಗೋಗ್ಬಿಡುತ್ತೆ ಮೇಲೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇಡ್ತೀನಿ. ಸೊ ಗ್ಯಾಸ್ ಆಫ್ ಮಾಡ್ಕೊತೀನಿ. ನಾನು ಮುಚ್ಚಿಡ್ತೀನಿ, ತಣ್ಣಗಾಗಬೇಕು. ಇದು ತಣ್ಣಗಾಗಿದೆ. ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಇದನ್ನು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡ್ಕೋಬೇಕು.
ರೀತಿ ನಾವು ನಮಗೆ ಯಾವ ಸೈಜ್ ಬೇಕೋ ಅದೇ ರೀತಿ ನಾವು ಉಂಡೆನ ಮಾಡ್ಕೊಂಡು ಇಟ್ಕೋಬೇಕು. ಕೈಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಬೇಗ ಮುಚ್ಚಬೇಕು, ಮತ್ತೆ ಒಣಗೋಗ್ಬಿಡುತ್ತೆ. ಈ ರೀತಿ ನಾವು ಉಂಡೆನ ಮಾಡ್ಕೊಂಡು ಮತ್ತೆ ನಾವು ಇದನ್ನು ಮುಚ್ಚಿಡಬೇಕು. ಗಾಳಿ ತಾಕಿದ್ರೆ ಮೇಲ್ಗಡೆ ಒಣಗೋಗುತ್ತೆ. ಸೊ ಹಾಗಾಗಿ ಈ ರೀತಿ ನಾನು ಮುಚ್ಚಿಟ್ಕೋತೀನಿ. ಸೊ ಇದು ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆನಿಬೇಕು. ಇದು ಮೈದಾ ಹಿಟ್ಟು ಕಮ್ಮಿ ಅಂದರೂ 1 ಅವರ್ ಆದರೂ ನೆನಿಬೇಕು ನಮಗೆ. ಸೊ ಅಕ್ಕಿ ಹಿಟ್ಟು ಅಷ್ಟು ದೊಡ್ಡದು ಮಾಡ್ಕೊಂಡು ಬಂದೆ. ಮೈದಾ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕು, ಅದೇ ಸೈಜ್ ಮಾಡ್ಕೋಬಾರ್ದು. ಈ ರೀತಿ ಸ್ವಲ್ಪ ಚಿಕ್ಕ ಸೈಜ್ ಮಾಡ್ಕೋಬೇಕು. ನೀಟಾಗಿ ಈ ರೀತಿ ಉಂಡೆ ಮಾಡಿಕೊಂಡು ಮೈದಾದಲ್ಲಿ ಅಲ್ಲಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು. ಇದನ್ನು ಉಂಡೆ ಮತ್ತೆ ಇಟ್ಬಿಟ್ಟು ಈ ರೀತಿ ಮುಡ್ಸ್ಕೋಬೇಕು. ಈಗ ಪ್ರೆಸ್ ಮಾಡ್ಕೋಬೇಕು. ಆಗ ನಮಗೆ ಬಿಟ್ಕೊಳ್ಳಲ್ಲ ನೋಡಿ. ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಮತ್ತೆ ಮೈದಾದಲ್ಲಿ ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ನಿಧಾನಕ್ಕೆ ಈ ರೀತಿ ಲಟ್ಟಿಸ್ಕೋಬೇಕು, ಏನೂ ಆಗಲ್ಲ. ತೆಳುಗೆ ಬೇಕಂದರೆ ತೆಳುಗೆ ಮಾಡ್ಕೋಬೋದು. ಸ್ವಲ್ಪ ದಪ್ಪನೇ ಇರಲಿ ಅಂದರೆ ನಾವು ದಪ್ಪನೇ ಇಟ್ಕೊಂಡು ಮಾಡ್ಕೋಬೋದು. ಈ ರೀತಿ ನಾನು ಸ್ವಲ್ಪ ದಪ್ಪನೇ ಮಾಡ್ತಾ ಇದ್ದೀನಿ. ಬೇಕಾದರೆ ನಾವು ಮತ್ತೆ ಲಟ್ಸ್ಕೋಬೋದು ತೆಳುವಾಗಿ. ಈ ರೀತಿ ನಾವು ಲಟ್ಸ್ಕೊಂಡ್ರೆ ಇನ್ನೂ ತೆಳುವಾಗುತ್ತೆ. ಈಗ ತವಾ ಬಿಸಿಯಾಗಿದೆ. ಈ ರೀತಿ ತೆಳುವಾಗಿ ಲಟ್ಸ್ಕೋಬೇಕು. ಮತ್ತೆ ಮೇಲ್ಗಡೆ ಸ್ವಲ್ಪ ಬಣ್ಣ ಬರ್ತಾ ಶುರುವಾಗುತ್ತೆ. ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಈ ರೀತಿ ಹಾಕೋಬಹುದು. ಈಗ ಸುತ್ತಲೂ ಕಲರ್ ಬಂದಿದೆ. ಈಗ ತಿರುಗಿಸ್ತೀನಿ. ತುಪ್ಪ ಸಹ ಹಾಕೋಬಹುದು. ಇದು ಚೆನ್ನಾಗಿ ಲಟ್ಸ್ಕೊಂಡು ಹಾಕ್ತಾ ಹೋದ್ರೆ ಚೆನ್ನಾಗಿ ಉಬ್ಬಕ್ಕೆ ಶುರು ಆಗುತ್ತೆ. ಈ ಫಸ್ಟ್ ಚಪಾತಿ ಸ್ವಲ್ಪ ಉಬ್ಬೋದು ಕಮ್ಮಿನೇ. ಈಗ ಆಗಿದೆ, ತೆಗ್ಬಿಡೋಣ. ರೀತಿ ಮಡಚ್ಬಿಟ್ಟು ತೆಗಿಬೇಕು. ನೋಡೋಲ್ಲ ವೀಕ್ಷಕರೇ, ಬಿಳಿ ಹೋಳಿಗೆ ಎಷ್ಟು ತೆಳುವಾಗಿ ತುಂಬಾನೇ ಸಾಫ್ಟ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇದೇ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಇತ್ತಗಬೇಳೆ ಸಾರು ಅಥವಾ ಎಣ್ಣೆ ಬದನೆಕಾಯಿ ಗೊಜ್ಜು. ನಾನು ಇವತ್ತು ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿ ನನ್ನ ಕಡೆ ನಿಮಗೆ ಧನ್ಯವಾದ.